ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈವಿತಮ್ಮು. ಇಟ್ಸ್ ಬೀನ್ ಎ ವೆರಿ 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 ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡಿ. ನೀವು ತಮ್ಮನೇಲಲ್ಲಿ ನೋಡಿರ್ಬೋದು ನನ್ನ ಎಂಗೇಜ್ಮೆಂಟ್ ವಿಡಿಯೋ ಇದು. ಹೆಂಗಿತ್ತು, ಯಾವ ಥರ ಏನೇನು ಮಾಡಿದ್ರು, ಏನೇನು ಶಾಸ್ತ್ರ ಆಯಿತು, ಹೆಂಗೆ ಏನು ಎತ್ತ ಎಲ್ಲ ಈ ವಿಡಿಯೋನಲ್ಲಿದೆ. ಎಷ್ಟು ಸಿಕ್ಕಿದೆ ಅಷ್ಟು ಅಟ್ಯಾಚ್ ಮಾಡಿದ್ದೀನಿ. ಇಟ್ ಈಸ್ ಅ ವೆರಿ ಸ್ಮಾಲ್ ಫಂಕ್ಷನ್. ಅಂದರೆ ಲೈಕ್ ತುಂಬ ಜನನ ಜಾಸ್ತಿ ಇನ್ವೈಟ್ ಮಾಡಿರಲಿಲ್ಲ, ಸ್ವಲ್ಪ ಕಡಿಮೆ ಜನನ ಇನ್ವೈಟ್ ಮಾಡಿ, ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ. ಇಟ್ ವಾಸ್ ಅ ವೆರಿ ಸ್ಮಾಲ್ ಫಂಕ್ಷನ್. ಇಲ್ಲೇ ಮಂಡ್ಯದಲ್ಲಿ 22 ಫೆಬ್ ಆಗಿದೆ 2026, ಗಾಯತ್ರಿ ಸಮುದಾಯ ಭವನ ಮಂಡ್ಯದಲ್ಲಿ. ಸೊ ನೋಡ್ಕೊಂಡು ಬನ್ನಿ. ಸೊ ಈ ಥರ ಆಯಿತು ನಮ್ಮ ವೆಲ್ಕಮ್ ಬೋರ್ಡ್ ಮತ್ತು ಎಂಟ್ರೆನ್ಸ್ ಈ ಥರ ಆಯಿತು. ಸಿಂಪಲಾಗಿ ಎಲಿಗೆಂಟ್ ಆಗಿತ್ತು. ಇಲ್ಲಿ ಮುರಳಿ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಅವ್ರು ಬರೋದು. 9:30 ಬರಬೇಕಿತ್ತು, ಅರೌಂಡ್ 10:30 ಆಗಿತ್ತು ಅವ್ರು ಬರೋಷ್ಟರಲ್ಲಿ. ಇಟ್ ವಾಸ್ ವೆರಿ ಲೇಟ್, ಬಟ್ ಓಕೆ, ಬೇಗ ಬಂದರು, ಮ್ಯಾನೇಜಬಲ್ ಆಯಿತು. ಇಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಅವ್ರ ಫ್ಯಾಮಿಲಿನ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ರು. ಸೊ ಇವಾಗ ವೆಲ್ಕಮ್ ಮಾಡ್ತಾ ಇದ್ದಾರೆ. How was the excitement? Good and happy. Something to say to Murli? No. Get ready soon, Murli. ಇಲ್ಲಿಂದ ಶಾಸ್ತ್ರ ಎಲ್ಲ ಶುರು ಆಯಿತು. ಸೊ ವೆಲ್ಕಮ್ ಮಾಡಿ ಇವಾಗ ಕುಂಕುಮ ಇಟ್ಟು ಪುರೋಹಿತರು ಅವನಿಗೆ ಕೈಗೆ ಕಾಯಿ ಕೊಟ್ಟು ಹಾರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅವ್ರ ರೂಮಲ್ಲಿ ನಾವು ದೇವ್ರ ಫೋಟೋ ಇಟ್ಟಿದ್ವಿ. ಸೊ ಅಲ್ಲಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುರಳಿ ಕೃಷ್ಣ ಅವರು ಆರತಿ ಮಾಡಿದಾಗ ದುಡ್ಡು ಕೊಡದೆ ಬಂದಿದ್ದ ಕಾರಣ ನನ್ನ ತಂಗಿ ರೇಗಿಸ್ತಾ ಇದ್ದಾಳೆ. ಅಲ್ಲಿ ಕೊಡಬೇಕಿತ್ತು, ಇಲ್ಲಲ್ಲ ಅಂದ್ಕೊಂಡು ಅವ್ರ ಅಪ್ಪನೂ ರೇಗಿಸ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ನನ್ನ ತಂಗಿ ದೇವ್ರ ಫೋಟೋ ಹತ್ರನೇ ಇಡಿ ಅಂತ ಹೇಳಿದ್ಲು. ಸೊ ಅಲ್ಲಿ ಇಡ್ತಾ ಇದ್ದಾನೆ ಇವಾಗ. ಇಲ್ಲಿ ಹಸೆಮಣೆ ಮೇಲೆ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಗಣೇಶ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಕಡೆ ಫಸ್ಟು 5 ಕಾಯಿ ಇಟ್ಟು ಗಣೇಶ ಪೂಜೆ ಮಾಡಿಸ್ತಾರೆ. ಸೊ ಆ ಪೂಜೆ ಮಾಡ್ತಾ ಇದ್ದಾರೆ. ನಾನು ಬರೋಂಗಿಲ್ಲ, ನೋ ಎಂಟ್ರಿ ಫಾರ್ ಮೀ. ಸೊ ಅವರೆಲ್ಲ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಇದನ್ನು ನೋಡೋಕ್ಕೆ ಸಿಗೋ ಚಾನ್ಸೇ ಇಲ್ಲ. ಸೊ ಅವರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಪುರೋಹಿತರು ಕೇಳ್ತಾ ಇದ್ದಾರೆ, ನಮ್ಮಪ್ಪ ಅಮ್ಮನ ನಿಮ್ಗೆ ಒಪ್ಪಿಗೆ ಇದೆಯಾ ಈ ಮದುವೆಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ನನ್ನ ತಂಗಿನೂ ಕೇಳ್ತಾ ಇದ್ದಾರೆ. ಅವಳು ಹೂ ರೇಗಿಸ್ಕೊಂಡು ಹೂ ಹೂ ಅಂತ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ತಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಒಪ್ಪಿಗೆ ಕೊಟ್ಕೊಂಡ್ರು. ಈಗ ವೈಸ್ ವರ್ಷ ಮುರಳಿ ಮನೆಯವ್ರಿಗೆ ಒಪ್ಪಿಗೆ ಇದೆಯಾ ಅಂತ ಪುರೋಹಿತರು ಕೇಳಿ ನಮ್ಮಪ್ಪ ಅಮ್ಮ ತಟ್ಟೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ತಟ್ಟೆ ಕೊಡ್ತಾ ಇದ್ದಾರೆ ಅವನಿಗೆ. ಈ ಥರ ಎಲ್ಲ ತಟ್ಟೆ ನಾವು ಜೋಡಿಸ್ಬೇಕಿದ್ದು. ಸೊ ನಾವಿಲ್ಲೆಲ್ಲ ರೆಡಿ ಮಾಡಿ ಜೋಡಿಸ್ಕೊಂಡು ಇಟ್ಕೊಂಡಿದ್ರು ರೂಮಲ್ಲಿ. ಸೊ ಇಷ್ಟು ತಟ್ಟೆಗಳು ನಾವು ರೆಡಿ ಮಾಡ್ಕೊಂಡಿದ್ದು. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ನಿಂತ್ಕೊಂಡು ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ. ಅದು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಂಗಂತೂ ಫುಲ್ ಟೆನ್ಷನ್ ಇದ್ರೆ, ಇವ್ರಿಗೆ ಮಾತ್ರ ಅವತ್ತಿನ ದಿನ ಫುಲ್ ಮಜಾ 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 ಮಾಡ್ತಾ ಇದ್ರು. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟೆ. ಸೊ ಇಲ್ಲಿ ನನ್ನನ್ನು ಕೂರಿಸಿ ಹಸೆಮಣೆ ಮೇಲೆ ಅವರು ಏನು ಅಂದರೆ ಅವ್ರು ಏನು ತೊಗೊಂಡಿರ್ತಾರೆ ಸ್ಯಾರಿ, ಅದನ್ನು ಕೊಟ್ಟು ಅದನ್ನು ಉಟ್ಕೊಂಡು ಬರಬೇಕು ಅಂತ ಹೇಳಿ ಕೊಟ್ಟು ಕಳ್ಸೋಕ್ಕೆ ನನ್ನನ್ನು ಕೂರಿಸಿ ಆ ಸ್ಯಾರಿ ಕೊಡೋಕ್ಕೆ ಕೂರಿಸ್ತಾಯಿದ್ರು. ಇಷ್ಟರ ಮಧ್ಯದಲ್ಲಿ ಫೋಟೋಗ್ರಾಫರ್ಗೆ ಅರ್ಜೆಂಟಾಗಿ ಫೋಟೋಸು ವೀಡಿಯೋಸು ಈ ಕಾಸ್ಟ್ಯೂಮಲ್ಲಿ ಬೇಗ ತೊಗೋಬೇಕಿತ್ತು ಅಂದ್ಬಿಟ್ಟು ಅವರು ಅರ್ಜೆಂಟ್ ಮಾಡಿ ಬೇಗ ಬೇಗ ಬನ್ನಿ ಅಂದ್ಬಿಟ್ಟು ಒಂದಷ್ಟು ವೀಡಿಯೋ ಫೋಟೋಸ್ ಪುರೋಹಿತರು 10 ನಿಮಿಷ ಟೈಮ್ ಕೊಟ್ಟು ನೀವು ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅಷ್ಟರಲ್ಲಿ ನಾವು ಬೇಗ ರೆಡಿಯಾಗಿ ಬಂದ್ವಿ. ಸೊ ಇಲ್ಲಿ ನಮ್ಮಪ್ಪ ಮುರಳಿಗೆ ಹಾರ ಹಾಕಿ ಏನೇನು ಅವರು ನಮ್ಮ ಮನೆಯಲ್ಲಿ ಏನೇನು ತಟ್ಟೆ ಇಟ್ಟಿದ್ರು ಅದನ್ನೆಲ್ಲ ಕೊಡಬೇಕಲ್ಲ. ಸೊ ಈಗ ಅದನ್ನು ಒಂದೊಂದಾಗಿ ಒಂದೊಂದು ತಟ್ಟೆ ಕೊಡ್ತಾ ಇದ್ದಾರೆ ಅವನಿಗೆ.
ಸೊ ಇವಾಗ ನನ್ನ ಸರ್ದಿ ನನ್ನನ್ನು ಹಸೆಮಣೆ ಮೇಲೆ ಕೂರಿಸಿ ಕುಂಕುಮ ಕೊಟ್ಟು ಅವ್ರ ಮನೆಯವರು ಏನೇನು ತಟ್ಟೆ ಜೋಡಿಸಿದ್ರು ಅದನ್ನೆಲ್ಲ ಕೊಡಬೇಕಲ್ಲ. ಸೊ ಅದಕ್ಕೇ ಅವರು ಹೂವು ಮುಡಿಸಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಈಗ ತಟ್ಟೆ ಕೊಡ್ತಾ ಇದ್ದಾರೆ. ಇಲ್ಲಿ ಪುರೋಹಿತರು ಕುಂಕುಮ ಇಡೋಕೆ ಹೇಳಿದ್ರು. ಸೊ ಅವನಿಗೆ ನಾನು ಹೇಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ಇಡಬೇಡ, ಚಿಕ್ಕದಾಗಿ ಇಡು ಅಂದ್ಬಿಟ್ಟು. ಸೊ ಹಿಂದೆಯಿಂದ ಕುಂಕುಮ ಇಡಬೇಕಂತ ಚಿಕ್ಕದಾಗಿ ಇಡು ಅಂತ ಹೇಳಿದೆ ನಾನು. ನೆಕ್ಸ್ಟು ಪುರೋಹಿತರು ಸ್ವೀಟ್ ಕೊಟ್ಟಿದ್ರು. ಸ್ವೀಟ್ ತಿನ್ಸ್ರಪ್ಪ ಒಬ್ರಿಗೊಬ್ರು ಅಂತ. ಸಿಕ್ಕಾಬಟ್ಟೆ ದೊಡ್ಡ ಪೀಸ್ ಇತ್ತು, ನಂಗೆ ಅಷ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ. ಅವನಂತೂ ತಿನ್ಬಿಟ್ಟ, ನನಗೆ ಅಷ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ. ಕಷ್ಟಪಟ್ಟು ತಿನ್ನಲೇಬೇಕಲ್ಲ ಅಂದ್ಬಿಟ್ಟು ತಿಂದೆ. ಸೊ ತಿಂದೆ ಫೈನಲಿ. ಇವಾಗ ರಿಂಗ್ ಹಾಕಬೇಕು. ಸೊ ಪುರೋಹಿತರು ರಿಂಗ್ ಕೊಟ್ಟಿದ್ರು, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಇವಾಗ ಅಂತ. ಸೊ ಫೈನಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಸೊ ನಾನು ಫಸ್ಟ್ ರಿಂಗ್ ಹಾಕಿದೆ ಅವನಿಗೆ. ಇಟ್ ವಾಸ್ ಎ ಬಟರ್ಫ್ಲೈ ಮೂಮೆಂಟು. ಚೆನ್ನಾಗಿತ್ತು ಒಂಥರ. ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಬ್ಲಾಸ್ಟ್ ಎಲ್ಲ ಮಾಡಿ ಅಂತೆಲ್ಲ ಕಿರ್ಚ್ಕೊಂಡು ಇವಾಗ ಅವನು ಹಾಕ್ತಾಯಿದ್ದಾನೆ. ಇಟ್ ವಾಸ್ ಎ ವೆರಿ ನೈಸ್ ಥಿಂಗ್ ಅವತ್ತಿನ ದಿನ. ಸಖತ್ತಾಗಿತ್ತು. ಇಬ್ರಿಗೂ ಬಟರ್ಫ್ಲೈ ಫೀಲಿಂಗ್ ಸಖತ್ತಾಗಿತ್ತು. ಇಲ್ಲಿ ನನ್ನ ತಂಗಿ ದೊಡ್ಡ ಕೇಕ್ ಆರ್ಡರ್ ಮಾಡಿದ್ಲು. ಸೊ ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ಸೊ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಕೇಕು ಮತ್ತು ಸಕ್ಕದಾಗಿತ್ತು. ನಾನು ಅಂತೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಬಟ್ ಸಕ್ಕದಾಗಿತ್ತು. ಬಟ್ ನಮಗಂತೂ ಒಂದು ಜಾಸ್ತಿ ಕೇಕ್ ಸಿಗಲಿಲ್ಲ ತಿನ್ನೋಕ್ಕೆ. ಬಟ್ ಚೆನ್ನಾಗಿತ್ತು. ಆ ಇವೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಕೇಕ್ ಹೆಂಗೆ ಏನು ಎತ್ತ ಅಂತ ಸಕ್ಕದಾಗಿತ್ತು ಕೇಕ್. ಇಲ್ಲಿ ನನ್ನ ತಂಗಿ ಪ್ರಪೋಸ್ ಮಾಡು ಅಂತ. ಇಲ್ಲಿ ಬಂತು ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಂಗೂ ಮುಳಿಗೂ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು ಆ ದಿನ. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡೋದಾಗಿರಲಿ, ಪ್ರಪೋಸ್ ಮಾಡೋದಾಗಿರಲಿ, ಕೇಕ್ ಕಟ್, ಎವ್ರಿಥಿಂಗ್ ವಾಸ್ ಸೂಪರ್ಬ್ ಆಗಿತ್ತು. ಈ ವಿಡಿಯೋ ಮುಖಾಂತರ ನನ್ನ ಫ್ಯಾಮಿಲಿಗಾಗಿರಲಿ, ಮುರಳಿ ಫ್ಯಾಮಿಲಿಗಾಗಿರಲಿ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ಇದ್ರೆ ಇವೆಂಟ್ ಇಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇರಲಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವಂಡರ್ಫುಲ್ ಟೈಮ್. ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾರ್ಯಾರು ಬಂದಿದ್ರಿ. ಆ್ಯಂಡ್ ಈ ಇಬ್ಬರು ಪರ್ಸನ್ಸ್ನು ನಾನು ಅಪ್ಕ ಇಟ್ಕೋಬೇಕು. ಪ್ರಾರ್ಥನಾ, ಥ್ಯಾಂಕ್ ಯು ಸೋ ಮಚ್. ನೀನು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ಯಾ ಈ ವಿಷಯದಲ್ಲಿ. ಯು ಆರ್ ದಿ ಬ್ಯಾಕ್ ಬೋನ್. ಆ ಪರ್ಟಿಕ್ಯುಲರ್ 3-4 ಡೇಸಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ವಂಡರ್ಫುಲ್ ಸಿಸ್ಟರ್ ವೀಣಾ, ಥ್ಯಾಂಕ್ ಯು ಸೋ ಮಚ್. ಕೇಕ್ ಮಾತ್ರ ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ that wonderful cake. It was super. ನಂಗೂ ಮುಳಿಗೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್. ಈ ಡೇನ ನಾವು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಆನ್ ದಿ ಸ್ಪೆಷಲ್ ಡೇ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.